ಈ ಸರ್ಟಿಫಿಕೇಟ್ಗಳನ್ನ ಕೊಟ್ಟ ಮೇಲೆ ಯಾವ ತನಿಖೆ ನಡೆಸ್ತೀರಪ್ಪ ನೀವು? ನಿಮ್ಮ ಕಾರ್ಯಕರ್ತರನ್ನ ಕೊಲೆ ಮಾಡಿ, ಇದು ಕೊಲೆ, ಇದು ಕಾರ್ಯಕರ್ತಂದು, ಕಾಂಗ್ರೆಸ್ ಕಾರ್ಯಕರ್ತಂದು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತೀನಿ, ರಾಜ್ಯ ಕುರಿಗೆಡಿಸ್ತಾ ಇದ್ದಾರೆ. ಇಂಥ ಸರ್ಕಾರನ ಧಿಕ್ಕರಿಸ್ತಕ್ಕಂಥದ್ದು, ಈ ರಾಜ್ಯ ಉಳಿಸಬೇಕು ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಜಶೇಖರ ಸತ್ತಿರ್ಬೋದು, ಇವರ ತೆವರುಗಳಿಗೆ, ಇವರ ಅಧಿಕಾರದ ಆಸೆಗೆ ಯಾರನ್ನು ಬೇಕಾದರೂ ಬಲಿ ಕೊಡ್ತಕ್ಕಂಥ ನಾಯಕರುಗಳಿವರು. ಒಂಚೂರು ಕನಿಕರ ಇದೆಯಾ? ಇಲ್ಲಿ ಆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂಥದ್ದು ಪಾಪ. ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದರೂ ಇರಾನಿಂದಲಾದರೂ ನೀವ್ಯಾಕೆ ದನಗ ಹಾಕಿದ್ದೀರಾ? ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸೋದ್ರೆ ನೀವ್ಯಾಕೆ ಇರ್ಬೇಕು? ಮತ್ತಿಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ. ಈಗ ಅದೆಲ್ಲ ಹೋಗೋರು ಅರ್ಧ ರಾತ್ರಿಲಿ ಯಾರೋ ಅಧ್ಯಕ್ಷನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ? ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಅಲ್ಲೆಲ್ಲ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಇಲ್ಲ, ಇನ್ನೊಂದಂತೆ BJP ಕಾರ್ಯಕರ್ತರನ್ನೇ 100-150 ಜನ ತಯಾರು ಮಾಡ್ಕೋಬೇಕಂತೆ. ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು BJP ಕಾರ್ಯಕರ್ತರನ್ನ? ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನೇ ಇದು. ಇಲ್ಲಿ ನಿಷೇಧಾಜ್ಞೆ ಏರಲು ಮೀನಾಮೇಷ. ಬೆಳಗ್ಗೆನೆ ಅಲ್ಲಿ ನಡೆದಂಥ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು, ಬ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ, 144 ಸೆಕ್ಷನ್ ಹಾಕಿ ಅಂತ ಹೇಳಿ. 144 ಸೆಕ್ಷನ್ ಆದೇಶನೂ ಮಾಡ್ತಾನೆ ತಹಶೀಲ್ದಾರು. ಆದರೂ 144 ಸೆಕ್ಷನ್ ಹಾಕಲ್ಲ. ಇಲ್ಲ, ಅವನು ಯಾರೋ SP ಸಸ್ಪೆಂಡ್ ಮಾಡೋರಲ್ಲ. ನಾನು ನೋಡಿದೆ ಬೆಳಗ್ಗೆ, ಪಾಪ ಅವನು SP ಚಾರ್ಜ್ ತಗೋಬೇಕು. ಎಲ್ಲ ದುಗ್ಗಮ್ಮನ ದೇವಸ್ಥಾನ ಯಾವುದೋ ಇದೆಯಂತಲ್ಲ ಅಲ್ಲಿ, ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ, ಇದರ ಹಿಂದೆ ಇದ್ದಂಥ SP ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡ್ಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ. ಇಲ್ಲಿ ಇವನ ಇನ್ಎಫಿಷಿಯನ್ಸಿ, ಇವನ್ ಫೇಲ್ಯೂರ್ ಅಂತ ಹೇಳಿ ಸಸ್ಪೆಂಡ್ ಮಾಡಿದಿರಲ್ಲ. ನಿಮ್ಮ IG ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ, ನಿಮ್ಮ ಅಡಿಷನಲ್ SP ಇದ್ನಲ್ಲ, ನಿಮ್ಮ DYSP ಇದ್ನಲ್ಲ, ಇಲ್ಲೇ ಅದು ಎಂಥದೋ 11 ಸ್ಟ್ಯಾಂಪೇಡ್ ಆಯ್ತಲ್ಲ KCA ಸ್ಟೇಡಿಯಂನಲ್ಲಿ. 5 ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ, 5 ಜನನ್ನ. ಇಲ್ಲಿ ಪಾಪ ಇವನೊಬ್ಬ SP ಒಬ್ಬನ, ಇನ್ನೂ ಅವನು ಯಾರಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವನವನೇ, ಇನ್ಸ್ಪೆಕ್ಟರ್ ಯಾವನವನೇ, DSP ಯಾವನವನೇ, ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ, ಅವ್ರು ಪರಿಚಯ ಮಾಡ್ಕೊಳಕ್ಕಾಗಿಲ್ಲ ಅವನ ಕೈಲಿ. ಅವತ್ತಾನೆ ಹೋಗವನೇ. ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ, ಇವಳು ಅಲ್ಲೇ ಇದ್ರಲ್ಲ IG, ಆ ಹೆಣ್ಮಗಳು, ಅವಳದು ಅದಕ್ಕೆ ಇದಿರಲಿಲ್ವ, ಪವರ್ ಇರಲಿಲ್ವ ಅವಳಿಗೆ, ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ, ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ, IG-ಗೆ. ಅಡಿಷನಲ್ SP-ಗೆ ಜವಾಬ್ದಾರಿ ಇರಲಿಲ್ಲ. ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು, ಬಳ್ಳಾರಿ ಬ್ಯಾಕ್ಗ್ರೌಂಡ್ ಗೊತ್ತು ಅವ್ರಿಗೆ. ಅವ್ರನ್ನೆಲ್ಲ ಯಾತಕ್ಕೆ ಟಚ್ ಮಾಡಲಿಲ್ಲ? ಈ ಒಬ್ಬನೊಬ್ಬನ ಸಸ್ಪೆಂಡ್ ಮಾಡಿದಿರಲ್ಲ.
ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿ ಆದರೂ ಸ್ಥಳದಿಂದ ಮೇಲಿಳಿಸಬಹುದಿತ್ತು. ಆದರೆ ಪೊಲೀಸರು ಮನವೊಲಿಕೆ ತಂತ್ರ ಅನುಸರಿಸಿದರು. ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ, ಪಾಪ ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನ್ನವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ದಾರಲ್ಲ, ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೆಯಲ್ಲಿ. ಇವರೇನು ಮಾಡ್ತಾಯಿದ್ರು? ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರಾ ತಿಂಗಳದು? ಯಾಕೆಂದರೆ 31 ಆಗಿತ್ತಲ್ಲ, ಹಿಂದಿನ ದಿವಸ ರಾತ್ರಿ ಬೇರೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ. ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ದೀರಾ ಇವರೆಲ್ಲ ಆಗಿದ್ರೆ?